ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರು ಪ್ರತಿದಿನವೂ ನಮಗೆ ಒಂದೊಂದು ವಾಕ್ಯವನ್ನು ಓದಿ ದೇವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಕ್ರಿಸ್ತರಾಗಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಅನೇಕರಿಗೆ ದೇವರ ವಾಕ್ಯವನ್ನು ತಿಳಿಯಪಡಿಸಬೇಕು. ಅದಾಗಿದೆ ದೇವರು ನಮಗೆ ಹೇಳಿಕೊಟ್ಟಿರುವುದು. ನಾವು ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಹೊಂದಿರೋರಾದಾಗ ನಮಗೆ ಒಂದು ಜವಾಬ್ದಾರಿ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅದು ನಮಗೆ ದೇವರು ಕೊಟ್ಟಂತ ಒಂದು ಜವಾಬ್ದಾರಿಯಾಗಿದೆ. ಯಾಕೆಂದ್ರೆ ಆಧ್ಯಾತ್ಮಿಕವಾದಂತ ಜವಾಬ್ದಾರಿ ದೇವರು ಕ್ರಿಸ್ತರಿಗೆ ಈ ಭೂಮಿ ಮೇಲೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿನ ನಾನು ಆರಿಸಿಕೊಂಡಂತ ವಚನ ಭಾಗ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನವಾಗಿದೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿಯೇ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡೋದಕ್ಕಾಗಿ ಮಾತ್ರ. ನಾನು ಬಂದುದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಯಪಡಿಸಿದ್ದಾರೆ. ಇದು ಏಕೆಂದರೆ ಬಹುಮುಖ್ಯವಾದಂತ ಇದು ನಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಳ್ಳಬೇಕು. ಕಳ್ಳನು ಬರುವುದಕ್ಕಾಗಿ, ಕದ್ದುಕೊಳ್ಳುವುದಕ್ಕಾಗಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಆದರೆ ಪ್ರಭು ಯೇಸು ಕ್ರಿಸ್ತರು ಈ ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ತಾನೇ ಸ್ವತಃ ಪ್ರಾಣವನ್ನು ಕೊಟ್ಟು 3ನೇ ದಿನ ಪುನಃಸ್ಥಾನ ಹೊಂದಿ ದೇವರು ನಮಗೆ ಒಂದು ಆಧ್ಯಾತ್ಮಿಕವಾದ ಜೀವಿತವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅನೇಕ ಬಾರಿ ನಾವು ಇಲ್ಲದಿದ್ದಾಗ ನಾವು ದೇವರೊಂದಿಗೆ ನಡೆಯಲು ಸಾಧ್ಯವಾಗುವುದಿಲ್ಲ. ಪ್ರತಿದಿನವೂ ದೇವರ ವಾಕ್ಯವನ್ನು ಕೇಳಿ ಅನೇಕರಿಗೆ ಶೇರ್ ಮಾಡುವ ಮುಖಾಂತರ ನೀವು ದೇವರ ಸ್ವಾರ್ಥೆಯಲ್ಲಿ ಪಾಲುದಾರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.